ಹಾಯ್ ಗೆಳೆಯರೇ, ಪ್ರತಿಯೊಬ್ಬರ ಜೀವನದೊಳಗಡೆ ಲಕ್ಷ್ಮೀದೇವಿಯ ಅನುಗ್ರಹ ಆಗಬೇಕು ಅನ್ನೋ ಆಸೆ ಇರೋದು ಸಹಜ. ಒಮ್ಮೆ ಲಕ್ಷ್ಮೀದೇವಿಯ ಅನುಗ್ರಹ ಆದರೆ ಆಗ ನಮ್ಮ ಜೀವನದಲ್ಲಿನ ಕಷ್ಟ ಎಲ್ಲ ಕಳೆದು ಹೋಗುತ್ತೆ, ಸುಖದ ಛಾಯೆ ಬರುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಿದ್ದಾಗ ಲಕ್ಷ್ಮೀದೇವಿಯ ಅನುಗ್ರಹ ಆಗಬೇಕಂದ್ರೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಈ ವಿಡಿಯೋದಲ್ಲಿ ಆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ. ಸ್ನೇಹಿತರೆ, ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಬೇಕು. ಮನೆಯೊಳಗಡೆ ಧನ ಧಾನ್ಯ ಸಂಪತ್ತು ಹಣಕಾಸಿನ ಕೊರತೆ ಇದ್ಯಾವುದೂ ಆಗಬಾರ್ದು ಅಂತಾನೆ ಲಕ್ಷ್ಮೀದೇವಿಯನ್ನು ಆರಾಧನೆ ಮಾಡ್ತಾರೆ. ಲಕ್ಷ್ಮೀದೇವಿ ನಮಗೆ ಒಲಿಯಬೇಕು ಅಂತ ಅಂದರೆ, ನಮ್ಮ ಬಳಿ ಧನ ಮತ್ತು ಸಂಪತ್ತಿನ ಕೊರತೆ ಉಂಟಾಗಬಾರ್ದು ಅಂತಂದರೆ ಏನು ಮಾಡಬೇಕು? ಮನೆಯಲ್ಲಿ ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳನ್ನು ಇಟ್ಟುಕೊಳ್ಳೋದ್ರಿಂದ ಆಕೆಯ ಸಂಪೂರ್ಣ ಅನುಗ್ರಹಕ್ಕೆ ನಾವು ಪಾತ್ರರಾಗ್ಬೋದು. ಇದರಿಂದ ಹಣಕಾಸಿನ ಕೊರತೆ ನಮಗೆ ಬರೋದಿಲ್ಲ. ಹಾಗಿದ್ರೆ ಯಾವ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ನಮಗೆ ಲಕ್ಷ್ಮೀದೇವಿಯ ಅನುಗ್ರಹ ಆಗುತ್ತೆ, ಧನ ಸಂಪತ್ತು ಎಲ್ಲ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮನೆಯ ದೇವರ ಕೋಣೆಯಲ್ಲಿ ಅರಿಶಿನ ಕುಂಕುಮವನ್ನು ಇಟ್ಟುಕೊಂಡಿರ್ತೀವಿ. ದೇವರ ಫೋಟೋ ಮತ್ತು ವಿಗ್ರಹಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ತೀವಿ ಅಲ್ವಾ? ಅರಿಶಿನ ಲಕ್ಷ್ಮೀಪತಿ ನಾರಾಯಣನಿಗೆ ಪ್ರಿಯವಾದಂಥ ವಸ್ತು. ಇನ್ನು ಕುಂಕುಮ ಸೌಭಾಗ್ಯಯುತಳಾದ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾಗಿದೆ. ಅಲ್ಲದೇನೆ ಲಕ್ಷ್ಮೀದೇವಿ ಕುಂಕುಮ ಮಾತ್ರ ಅಲ್ಲ, ಅರಿಶಿನವನ್ನು ಕೂಡ ಇಷ್ಟಪಡ್ತಾಳೆ. ಯಾಕಂದರೆ ಅರಿಶಿನ ನಾರಾಯಣನಿಗೆ ಪ್ರೀತಿ ನೋಡಿ. ಅದಕ್ಕೆ ಲಕ್ಷ್ಮೀದೇವಿ ವಿಷ್ಣು ಎಲ್ಲಿ ವಾಸಿಸ್ತಾನೋ ಅಲ್ಲಿ ಆತನ ಜೊತೆಗೆ ವಾಸ ಇರ್ತಾಳೆ ಅನ್ನೋದು ಪೌರಾಣಿಕ ನಂಬಿಕೆ. ಹೀಗಿದ್ದಾಗ ನಮಗೆ ಲಕ್ಷ್ಮೀದೇವಿ ಆಶೀರ್ವಾದ ಸಿಗಬೇಕು ಅಂತ ಅಂದರೆ, ಲಕ್ಷ್ಮೀದೇವಿನ ಅನುಗ್ರಹವನ್ನು ನಾವು ಪಡಿಬೇಕು ಅಂತ ಅಂದರೆ, ಪೂಜೆ ಮಾಡುವಾಗ ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಅರಿಶಿನ ಕುಂಕುಮವನ್ನು ತಪ್ಪದೇನೆ ಅರ್ಪಿಸಬೇಕು. ಮತ್ತು ಹಣವನ್ನು ಇಡುವಂತಹ ಸ್ಥಳದಲ್ಲಿ ಅರಿಶಿನ ಕುಂಕುಮವನ್ನು ಇಡಬೇಕು. ಇದರಿಂದ ನಮಗೆ ಧನ ಸಂಪತ್ತಿನ ಕೊರತೆ ಉಂಟಾಗೋದಿಲ್ಲ. ಇನ್ನು ನೀವೆಲ್ಲ ನೋಡೋ ಹಾಗೆ ಲಕ್ಷ್ಮಿ ಯಾವಾಗಲೂ ಕಮಲದ ಹೂವಿನ ಮೇಲೆ ಆಸೀನಳಾಗಿರ್ತಾಳೆ. ಲಕ್ಷ್ಮೀದೇವಿ ಕಮಲದ ಹೂವನ್ನು ಇಷ್ಟಪಡೋದ್ರಿಂದ ಆಕೆ ಅದರ ಮೇಲೆ ಕುಳಿತಿರ್ತಾಳೆ. ಅಲ್ಲದೆ ಗುಲಾಬಿ ಹೂವು ಕೂಡ ಲಕ್ಷ್ಮಿಗೆ ಪ್ರಿಯವಾದಂತಹ ಒಂದು ಹೂವು. ಹೀಗಾಗಿ ಲಕ್ಷ್ಮೀದೇವಿಯನ್ನು ಪೂಜಿಸುವಾಗ ಕಮಲದ ಹೂವನ್ನು ಹೇಗೆ ಬಳಸ್ತೀರೋ ಹಾಗೇನೆ ಗುಲಾಬಿ ಹೂವನ್ನು ಕೂಡ ಆಕೆಯ ಪೂಜೆಗೆ ಬಳಸಿ. ಇದು ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತಂದುಕೊಡುತ್ತೆ. ಸ್ನೇಹಿತರೆ, ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಗುಲಾಬಿಗಳನ್ನು ಇಡೋದ್ರಿಂದ ಲಕ್ಷ್ಮೀದೇವಿ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ ಇದೆ. ಇನ್ನು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಬೆಳ್ಳಿ ನಾಣ್ಯಗಳನ್ನು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಯಾಕಂತಂದರೆ ಇದು ಭಗವಾನ್ ಚಂದ್ರನೊಂದಿಗೆ ಹಾಗೂ ಲಕ್ಷ್ಮೀದೇವಿಯೊಂದಿಗೆ ಒಂದು ನಿಕಟ ಸಂಬಂಧವನ್ನು ಕಲ್ಪಿಸಿಕೊಡುತ್ತೆ ಅನ್ನೋ ನಂಬಿಕೆ. ಮನೆಯಲ್ಲಿ ಬೆಳ್ಳಿ ನಾಣ್ಯಗಳನ್ನು ಇಡೋದ್ರಿಂದ ವ್ಯಕ್ತಿಯ ಮನಸ್ಸು ಶಾಂತವಾಗುತ್ತಂತೆ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಮನೆಯಲ್ಲಿ ನೀವು ಹಣವನ್ನು ಇಡೋ ಸ್ಥಳದಲ್ಲಿ ಒಂದು ಪುಟ್ಟ ಬೆಳ್ಳಿ ನಾಣ್ಯವನ್ನು ಕೂಡ ಇಟ್ಕೊಳ್ಳಿ. ಪ್ರತಿದಿನ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ. ಇದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಆಗುತ್ತೆ. ಇನ್ನು ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಬೇಕು, ಆರ್ಥಿಕವಾಗಿ ನಷ್ಟ ಆಗ್ತಿದ್ರೆ ಅದರಿಂದ ಹೊರಗೆ ಬರಬೇಕು ಅನ್ನೋದಾಗಿದ್ದರೆ ಶಾಸ್ತ್ರದಲ್ಲಿ ಇದಕ್ಕೂ ಒಂದು ಪರಿಹಾರ ಇದೆ. ಅದೇನು? ಮನೆಯಲ್ಲಿ ಭಗವದ್ಗೀತೆಯನ್ನು ಇಟ್ಕೊಳ್ಬೇಕಂತೆ. ಇದರಿಂದ ಜೀವನದಲ್ಲಿ ಪ್ರಗತಿ ಕಂಡು ಬರುತ್ತಂತೆ. ಇದರಿಂದಾಗಿ ನಮ್ಮ ದುಃಖ ದುಮ್ಮಾನ ಎಲ್ಲ ದೂರ ಆಗಿ ಕಷ್ಟ ಕಳೆದು ಹೋಗುತ್ತಂತೆ. ಭಗವದ್ಗೀತೆಯನ್ನು ಓದೋದ್ರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ. ವ್ಯಕ್ತಿ ತನ್ನ ಸಮಸ್ಯೆಗಳನ್ನು ಸ್ವತಃ ತಾನೇ ಪರಿಹರಿಸಿಕೊಳ್ಳೋದಕ್ಕೆ ಭಗವದ್ಗೀತೆ ಒಂದು ದಾರಿದೀಪ ಅನ್ನೋದು ಅನಾದಿ ಕಾಲದಿಂದಲೂ ಬಂದಂತಹ ಮಾತು. ಹೀಗಾಗಿ ಮನೆಯಲ್ಲಿ ಸದಾ ಭಗವದ್ಗೀತೆಯನ್ನು ಇಟ್ಕೊಳ್ಳಿ. ಸ್ನೇಹಿತರೆ, ನೋಡಿದ್ರಲ್ಲ, ಲಕ್ಷ್ಮೀದೇವಿಯ ಅನುಗ್ರಹ ನಿಮಗೆ ಆಗಬೇಕಂದ್ರೆ ಯಾವೆಲ್ಲ ಕ್ರಮಗಳನ್ನು ಮಾಡಬೇಕು ಅಂತ. ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗೋ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನಷ್ಟು ವಿಡಿಯೋಗಳನ್ನು ನೋಡೋದಕ್ಕೆ ನೋಟಿಫಿಕೇಷನನ್ನು ಪಡಿಬೇಕು ಅಂದರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮಾಹಿತಿ ಸರಿ ಅನಿಸಿದರೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ನಮಸ್ಕಾರ.